ನಗರ ಪೊಲೀಸ್ ಸೆನ್ ಪೊಲೀಸರು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ACP ಸೆನ್ ಮತ್ತು ಅವರ ಟೀಮ್ ಒಬ್ಬ ಅಂತರ್ಜಿಲ್ಲಾ ಈ ಆನ್ಲೈನ್ ಟ್ರೇಡಿಂಗ್ ಹೆಸರಿನಲ್ಲಿ ನೂರಾರು ಜನರಿಗೆ ಮೋಸ ಮಾಡಿರುವ ಆರೋಪಿಯನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಆರಂಭವಾಗಿ ದೂರು ಏನು ಕೊಟ್ಟಿದ್ರು ಅಂತಂದರೆ, ಒಬ್ಬರು ಇನ್ವೆಸ್ಟರ್ 1,07,00,000 ಇನ್ವೆಸ್ಟ್ ಮಾಡಿದರು. ಅದರಲ್ಲಿ 10 ಲಕ್ಷ ಮಾತ್ರ ಅವರಿಗೆ ರಿಟರ್ನ್ ಬಂದಿದೆ. ನಿಯರ್ಲಿ 97 ಲ್ಯಾಕ್ ಅವರಿಗೆ ಮೋಸ ಆಗಿದೆ ಅಂತ ದೂರು ನೀಡಿದರು. ಈ ಒಂದು ಪ್ರಕರಣ ಸೆನ್ ಪೊಲೀಸ್ ಸ್ಟೇಷನಲ್ಲಿ ದಾಖಲು ಮಾಡಿಕೊಂಡು ಆರೋಪಿಯ ಬಗ್ಗೆ ಮಾಹಿತಿ ಕಲೆ ಹಾಕಿದಾಗ, ಆರೋಪಿ ಇಲ್ಲಿಂದ ಏನು ಹೈಕೋರ್ಟ್ ಹತ್ರ ಅಕ್ಕಮಹಾದೇವಿ ನಗರದಲ್ಲಿ ವೀನಸ್ ಎಂಟರ್ಪ್ರೈಸಸ್ ಅಂತ ಕಚೇರಿಯನ್ನು ಓಪನ್ ಮಾಡಿರ್ತಾನೆ. ಈ ದೂರ ದಾಖಲಾಗುವ ಕೆಲವೇ ದಿನಗಳ ಹಿಂದೆ ಆ ಕಚೇರಿಯನ್ನು ಮುಚ್ಚಿ ಆರೋಪಿ ತಲೆಮರೆಸ್ಕೊಂಡು ಹೋಗಿರ್ತಾನೆ. ಅದರಿಂದ ಅವರು ಹೆದರಿ ದೂರನ್ನು ನೀಡಿದರು. ಈ ಆರೋಪಿಯ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದಾಗ ಅವನು ಬೇರೆ ರಾಜ್ಯದಲ್ಲಿ ತಲೆಮರೆಸ್ಕೊಂಡಿದ್ದ. ಅಲ್ಲಿಂದ ನಮ್ಮ ಅಧಿಕಾರಿಗಳು ಅವನನ್ನು ಬಂಧನ ಮಾಡಿ ಕರೆತಂದು ಅವನ ವಿಚಾರಣೆ ಮಾಡಿ ಅವನ ಡಿಟೇಲ್ಡ್ ಎಂಕ್ವೈರಿ ಮಾಡಿದಾಗ ಮತ್ತು ಅವನ ಕಚೇರಿಯ ಮೇಲೆ ದಾಳಿ ಮಾಡಿ ಸರ್ಚ್ ಮಾಡಿದಾಗ ಸುಮಾರು ವಿಷಯಗಳು ಬೆಳಕಿಗೆ ಬರುತ್ತೆ. ಅದರಲ್ಲಿ ಈ ಆರೋಪಿ ಹಿನ್ನೆಲೆಯನ್ನು ನಾವು ಗಮನಕ್ಕೆ ತೆಗೆದುಕೊಂಡಾಗ, ಆರೋಪಿ ಬೇಸಿಕಲಿ ಅವನು ಆಂಧ್ರ ಪ್ರದೇಶದ ರಂಗಾರೆಡ್ಡಿ ಮೂಲದವನು. ಓಸ್ಮಾನಿ ಯೂನಿವರ್ಸಿಟಿಯಿಂದ BA ಪದವಿ ಪಡೆದಿದ್ದಾನೆ. ಏರ್ಫೋರ್ಸಲ್ಲಿನೂ ಕೂಡ ಕಾರ್ಪೊರಲ್ ಆಗಿ ಕೆಲಸ ಮಾಡಿದ್ದಾನೆ. ಏನು ಈಗ ATC ಇರುತ್ತೆ, ಏರ್ ಟ್ರಾಫಿಕ್ ಕಂಟ್ರೋಲಲ್ಲಿ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದ. ಮತ್ತು ಅವರ ತಂದೆ ಡೆತ್ ಆದ ನಂತರ ಅವನು VRS ತಗೋತಾನೆ. ಕೆಲಸದಿಂದ ರಿಸೈನ್ ಮಾಡಿ ಏರ್ಫೋರ್ಸ್ಲಿಂದ ಹೊರಗಡೆ ಬರ್ತಾನೆ. ಬಂದು ಅವನ ಜೀವನೋಪಾಯಕ್ಕಾಗಿ ರಿಯಲ್ ಎಸ್ಟೇಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡ್ತಾನೆ ಹೈದರಾಬಾದಲ್ಲಿ. ಯಾರು ಲೇಔಟ್ ಮಾಡಿರ್ತಾರೆ ಅದರ ಮಾರ್ಕೆಟಿಂಗ್ ಅಂತಂದು ಹೇಳ್ಕೊಂಡು ವಿತ್ 20 to 30% ಕಮಿಷನಲ್ಲಿ ಆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ. ಅದರಲ್ಲೂ ಕೂಡ ಅವನಿಗೆ ಲಾಸ್ ಆಗುತ್ತೆ. ನಂತರ ಬಾಂಬೆಲಿಂದ ಈ ಸೆಕೆಂಡ್ ಹ್ಯಾಂಡ್ ಕಾರ್ಗಳು ತರಿಸ್ಕೊಂಡು ಮಾರಾಟ ಮಾಡೋದ್ರ ಬಗ್ಗೆನೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ. ಅದರಲ್ಲೂ ಕೂಡ ಅವನು ಲಾಸ್ ಆಗ್ತಾನೆ. ನಂತರ ಅವನಿಗೆ ಏನು ಗೊತ್ತಾಗುತ್ತೆ, ಇಲ್ಲಿ ಗುಲ್ಬರ್ಗ ನಗರ ಔಟ್ಸ್ಕರ್ಟ್ಸಲ್ಲಿ ಕೆಲವು ರಿಯಲ್ ಎಸ್ಟೇಟ್ ಲೇಔಟ್ಸ್ಗಳಿದ್ದಾವೆ, ಅದು ಸೇಲ್ ಆಗ್ತಾ ಇಲ್ಲ ಕಣದಾಳ ಗ್ರಾಮದ ಸುತ್ತಮುತ್ತ. ಅಲ್ಲಿ ಅದನ್ನು ಕೂಡ ಏನು ಮಾಡ್ತಾನೆ ಅವನು, ಕಮಿಷನ್ ಮೇಲೆ ರಿಯಲ್ ಎಸ್ಟೇಟ್ ಮಾರ್ಕೆಟಿಂಗ್ ಮಾಡಬೇಕು ವಿತ್ ಅಗೇನ್ ಸೇಮ್ ಅರೌಂಡ್ 30 to 40% ಕಮಿಷನ್ ಅಂತ ಹೇಳಿ ಇಲ್ಲಿ ಶಿಫ್ಟ್ ಆಗ್ತಾನೆ. 2019 ಗುಲ್ಬರ್ಗಕ್ಕೆ ಬರ್ತಾನೆ. ಬಂದು ಈ ವೀನಸ್ ಇನ್ಫ್ರಾ ವೆಂಚೂರ್ಸ್ ಅಂತ ಸ್ಟಾರ್ಟ್ ಮಾಡ್ತಾರೆ. ವೀನಸ್ ಎಂಟರ್ಪ್ರೈಸಸ್, ವೀನಸ್ ಇನ್ಫ್ರಾ ವೆಂಚೂರ್ಸ್, ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಹೆಸರು ಇದೆ. ವೀನಸ್ ಅಗ್ರೋ ಇಂಡಸ್ಟ್ರೀಸ್ ಅಂತ ಮಾಡಿದ್ದಾನೆ. ಸೊ ಈ ನಾನಾ ರೀತಿಯ ಫರ್ಮ್ಸ್ಗಳನ್ನು ಓಪನ್ ಮಾಡಿ ಅವನು ಹೂಡಿಕೆಯ ಆಮಿಷವನ್ನು ಗ್ರಾಹಕರಿಗೆ ಹೂಡ್ತಾನೆ. ಅದರಲ್ಲಿ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಮೋಡಸ್ ಆಪರಂಡಿ ಏನಂತಂದರೆ, ಈಗೇನು ಇನ್ವೆಸ್ಟ್ ಮಾಡಬೇಕಾದ್ರೆ ಗ್ರಾಹಕರಷ್ಟು ಈಸಿಯಾಗಿ ಬರಲ್ಲ. ಸೊ ಅದಕ್ಕೆ ಏನು ಮಾಡ್ತಾನೆ ಅವನು, ಆರಂಭದಲ್ಲಿ ಏನು ರಿಯಲ್ ಎಸ್ಟೇಟ್ ಮಾಡ್ತಾನೆ ಅದು ತಕ್ಕ ಮಟ್ಟಿಗೆ ಸೇಲ್ ಆಗಲ್ಲ. ಅದರಲ್ಲಿನೂ ಕೂಡ ಸುಮಾರು ಲಕ್ಷಗಳಷ್ಟು ಹಣ ಕಳ್ಕೊತಾನೆ. ನಂತರ ಅವನು ಐಡಿಯಾ ಮಾಡಿದ್ದೇನಂತಂದರೆ, ಈ ಆನ್ಲೈನ್ ಟ್ರೇಡಿಂಗ್ ಹೆಸರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋಣ, ನಿಯರ್ಲಿ 15 to 20% ಪರ್ ಮಂತ್ ರಿಟರ್ನ್ಸ್. ಒಂದು ವೇಳೆ ನೀವೇನಾದರೂ 1 ಲಕ್ಷ ಹೂಡಿಕೆ ಮಾಡಿದರೆ ಎವ್ರಿ ಮಂತ್ 20%, ಅಂದರೆ 20,000 ನಿಮಗೆ ಪರ್ ಮಂತ್ ಸಿಗುತ್ತೆ. 5 ತಿಂಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿದ ದುಡ್ಡು ಬರುತ್ತೆ ಮತ್ತು ಡಬಲ್ ಅಮೌಂಟ್ ಆಗುತ್ತೆ ವಿತಿನ್ 5 months. ಆ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಸುಮಾರು ಜನ ಬೈ ವರ್ಡ್ ಆಫ್ ಮೌತ್ ಫ್ರೆಂಡ್ ಸರ್ಕಲಿಂದ ಅಲ್ಲಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ನಾವು ಆರಂಭದಲ್ಲಿ ಏನು 50 ಜನ ಇರ್ಬೋದು ಅಥವಾ 100 ಜನ ಇರ್ಬೋದು ಅಂತ ತಿಳ್ಕೊಂಡಿದ್ದೀವಿ. ನಮ್ಮ ಈಗ ಇವನ ಡಿಫ್ರೆಂಟ್ ಸ್ಕೀಮ್ಸ್ ಇದೆ. ಒಂದು ಆನ್ಲೈನ್ ಇನ್ವೆಸ್ಟ್ಮೆಂಟ್ ಇದೆ, ಅದ್ರ ಜೊತೆಗೆ 6 month ಸ್ಕೀಮ್ ಅಂತ ಮಾಡಿದ್ದಾನೆ, 8 month ಇನ್ವೆಸ್ಟ್ಮೆಂಟ್ ಸ್ಕೀಮ್ ಅಂತ ಮಾಡಿದ್ದಾನೆ, 12 month ಇನ್ವೆಸ್ಟ್ಮೆಂಟ್ ಸ್ಕೀಮ್. ಎಲ್ಲದಕ್ಕೂ ಸೇಮ್ ಪರ್ಸೆಂಟೇಜ್ 15 to 20% ರಿಟರ್ನ್ಸ್ ಪರ್ ಮಂತ್. ಇಲ್ಲಿವರೆಗೆ ನಮಗೆ ಅಂದಾಜು 800+ ವಿಕ್ಟಿಮ್ಸ್ ಸಿಕ್ಕಿದ್ದಾರೆ. 800ಕ್ಕಿಂತ ಹೆಚ್ಚು ಇನ್ವೆಸ್ಟ್ ಮಾಡಿದವ್ರು ಸಿಕ್ಕಿದ್ದಾರೆ. ಮತ್ತು ಇವನು ಕಲಬುರಗಿ ನಗರದಲ್ಲಿ ಅಲ್ಲದೆ ಸೇಡಮಲ್ಲಿದೆ, ಈವನ್ ಶಾಪುರಲ್ಲಿ ಮಾಡಿದ್ದಾನೆ, ಬಿಜಾಪುರಲ್ಲಿ ಮಾಡಿದ್ದು ಕೆಲವು ಗ್ರಾಹಕರಿದ್ದಾರೆ, ಬೀದರಲ್ಲಿದ್ದಾರೆ. ಸೊ ಇಂಟರ್ ಡಿಸ್ಟಿಕಲ್ಲಿನೂ ಕೂಡ ಇವನು ನೆಟ್ವರ್ಕನ್ನು ಇನ್ವೆಸ್ಟರ್ಸನ್ನು ಅಟ್ರ್ಯಾಕ್ಟ್ ಮಾಡಿದ್ದಿದೆ. ಮತ್ತು ನಮಗೆ ಇಲ್ಲಿವರೆಗೆ ತಿಳಿದಿದ್ದ ಪ್ರಕಾರ ಏನು ನಿಯರ್ಲಿ 800 ವಿಕ್ಟಿಮ್ಸ್ ಇದ್ದಾರೆ. ಮೆಜಾರಿಟಿ ಅಮೌಂಟ್ ನಿಯರ್ಲಿ 70 to 85% ಅಮೌಂಟ್ ಈ ಬೇಸಿಕಲಿ ಇವನು ಎಲ್ಲೂ ಇನ್ವೆಸ್ಟ್ ಮಾಡಿಲ್ಲ. ನಾವು ಇನ್ವೆಸ್ಟಿಗೇಷನ್ ಪ್ರಕಾರ ಯಾವುದೇ ಆನ್ಲೈನ್ ಟ್ರೇಡಿಂಗ್ ಆಗಲಿ ಜೆನ್ಯೂನ್ ಆಗಿ ಇನ್ವೆಸ್ಟ್ ಮಾಡಿ
ಪ್ರಾಫಿಟ್ಸ್ ಮಾಡಿಕೊಂಡು ಆ ಡಿವಿಡೆಂಡ್ ಶೇರ್ ಮಾಡಿದ್ದು ಎಲ್ಲೂ ಇಲ್ಲ. ಕೆಲವು ಕಡೆ ರಿಯಲ್ ಎಸ್ಟೇಟ್ಗಳಲ್ಲಿ ಹೂಡಿಕೆ ಮಾಡಿದ್ದಿದೆ, ಅದ್ರ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆ. ಮತ್ತು ಸಣ್ಣ ಪುಟ್ಟ ಅಮೌಂಟನ್ನು, ಓನ್ಲಿ ಸ್ಮಾಲ್ ಅಮೌಂಟನ್ನು ಈ ಆನ್ಲೈನ್ ಟ್ರೇಡಿಂಗಲ್ಲಿ ಮಾಡಿದ್ದಾನೆ, ಅದರಲ್ಲೂ ಕೂಡ ಅವನಿಗೆ ಲಾಸ್ ಆಗಿದೆ. ಬೇಸಿಕಲಿ ಏನು ಮಾಡಿದ್ದಾನೆ ಇವನು, ಗ್ರಾಹಕರಿಗೆ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಮತ್ತು ಯಾರು ಇವರಿಗೆ ಇನ್ವೆಸ್ಟರ್ಸ್ಗಳನ್ನು ಪ್ರಪೋಸ್ ಮಾಡ್ತಾರೆ ಅವರಿಗೂ ಕೂಡ ಬ್ರೋಕರ್ ಕಮಿಷನ್ ಕೂಡ ನಿಯರ್ಲಿ 15% ಅಷ್ಟು ಬ್ರೋಕರ್ ಕಮಿಷನನ್ನು ಕೂಡ ನೀಡಿದ್ದಾನೆ. ಹಾಗಾಗಿ ಬೇಸಿಕಲಿ ಏನು ಆನ್ಲೈನ್ ಟ್ರೇಡಿಂಗ್ ಹೆಸರಲ್ಲಿ ಅವನು ಸ್ಟಾರ್ಟ್ ಮಾಡಿದ್ದ ಇನ್ವೆಸ್ಟರ್ಸ್ಗೆ ಅಟ್ರ್ಯಾಕ್ಟ್ ಮಾಡಲಿಕ್ಕೆ, ಮೆಜಾರಿಟಿ ಇದು ಆಗಿದ್ದಂತಂದರೆ ಮನಿ ಸರ್ಕ್ಯುಲೇಷನ್. ಈಗ ಒಬ್ಬರು 5 ಲಕ್ಷ ಮಾಡಿದರೆ ಅಥವಾ 10 ಲಕ್ಷ ಇನ್ವೆಸ್ಟ್ ಮಾಡಿದರೆ ಎವ್ರಿ ಮಂತ್ ಅವ್ರಿಗೆ ಕೊಡ್ತಾರೆ. ನೆಕ್ಸ್ಟ್ ಅವರು ಬೇರೆಯವ್ರಿಗೆ ಹೇಳಿದಾಗ ಅವ್ರು ಇನ್ವೆಸ್ಟ್ಮೆಂಟ್ ಏನು ಮಾಡ್ತಾರೆ, ಅವರಿಗೆ ಪ್ರತಿ ಮಂತಲ್ಲಿ ಅವರು ಹಾಕಿದ್ದ ಇನ್ವೆಸ್ಟ್ಮೆಂಟಲ್ಲೇ ರಿಟರ್ನ್ ಮಾಡಿದ್ದಿದೆ. ಇದು ಯಾವಾಗ ಇಟ್ ಬಿಕೇಮ್ ಬಿಗ್ ಅಂದರೆ ಯಾವಾಗ ಆರಂಭದಲ್ಲಿ 200-300 ಜನ ಇತ್ತು. ಕಳೆದ ಡಿಸೆಂಬರ್ ಮತ್ತು ಈ ವರ್ಷ ಜನವರಿಯಲ್ಲಿ ನಂಬರ್ ಆಫ್ ಇನ್ವೆಸ್ಟರ್ಸ್ ಅದೊಂದು ಪೀಕ್ ಹೋಯಿತು. ಆಮೇಲೆ ಅದರ ನಂತರ ಇನ್ವೆಸ್ಟರ್ಸ್ ಬರಲಿಕ್ಕೆ ಕಡಿಮೆ ಆಯಿತು. ಯಾವಾಗ ಇವನಿಗೆ ಮನಿ ಫ್ಲೋ ಕಡಿಮೆ ಆದಾಗ ಇವರಿಗೆ ಡಿವಿಡೆಂಡ್ ಕೊಡುವಂಥದ್ದು ಮತ್ತು ಇನ್ವೆಸ್ಟರ್ಸ್ಗಳಿಗೆ ಏನು ಅವನು ಪ್ರಾಮಿಸ್ ಮಾಡಿದ್ದ ಅದು ಕೊಡಲಿಕ್ಕೆ ಯಾವಾಗ ಇವನಿಂದ ಆಗಲಿಲ್ಲ, ಆವಾಗ ಒಂದು ಕರೆದು ಕೂಡ ಒಂದು ಮೀಟಿಂಗು ಮಾಡಿದ್ದಾನೆ. ಮೀಟಿಂಗ್ ಮಾಡಿ ಸಮಯ ಕೇಳಿದ್ದ. ಆಮೇಲೆ ಜನರು ಅದು ಸಮಯನೂ ಕೂಡ ಇವರಿಗೆ ನೀಡಿದರು. ಯಾವ ಮಟ್ಟದಲ್ಲಿ ಜನರ ಒಂದು ನಂಬಿಕೆ ಇವನ ಮೇಲೆ ಇತ್ತಂತಂದರೆ, ಮೆಜಾರಿಟಿ ಏನು ಗ್ರಾಹಕರಿದ್ದಾರೆ ಎಲ್ಲರಿಗೂ ಅವನು ಏನು ಇನ್ವೆಸ್ಟ್ ಮಾಡಿದ ಪ್ರಕಾರ ರಿಟರ್ನ್ಸ್ ಕೊಡ್ತಿದ್ದ. ಮತ್ತು ಸುಮಾರು ಗ್ರಾಹಕರು ಇವನ ಮೇಲೆ 2 ಸಲ 3 ಸಲ ಇನ್ವೆಸ್ಟ್ ಮಾಡಿದ್ದಾರೆ. ಈಗ ಉದಾಹರಣೆ 1 ಲಕ್ಷ ಒಬ್ಬರು ಯಾರೇ ಇನ್ವೆಸ್ಟ್ ಮಾಡಿದರೆ 5 ತಿಂಗಳಲ್ಲಿ ಬಂದ ದುಡ್ಡನ್ನು ಒರಿಜಿನಲ್ ಅಮೌಂಟ್ ಆ್ಯಸ್ ಇಟ್ ಈಸ್ 1 ಲಕ್ಷ ಇನ್ವೆಸ್ಟ್. ಈ ಪತ್ರಿಕಾ ತಮ್ಮೆಲ್ಲರ ಮುಖಾಂತರ ವಿನಂತಿ ಅಂತಂದರೆ, ಡೋಂಟ್ ಫಾಲ್ ಫಾರ್ ಈ ಶಾರ್ಟ್ ಗೇನ್ ಇನ್ವೆಸ್ಟ್ಮೆಂಟ್ ಫ್ರಾಡ್. ಇದರಲ್ಲಿ ಮೇನ್ ಅಟ್ರಾಕ್ಷನ್ ಇರೋದು ಹೈ ರಿಟರ್ನ್ಸ್. ಯಾವುದೇ ಹೈ ರಿಟರ್ನ್ ನೀಡುವಂಥ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ ಇರುತ್ತೆ, ಅದು ಲಾಂಗ್ ಟರ್ಮ್ ಸಸ್ಟೈನ್ ಆಗಲ್ಲ. ಮತ್ತು ಇದಕ್ಕೆ ತಾವು ಮಾರು ಹೋಗಬೇಡಿ ಅಂತ ನಾನು ತಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ.